ಚಿಲ್ಲರೆ ಸಿಗದೆ ಆಟೋ ರಿಕ್ಷಾ ಚಾಲಕರು ಯಾವ ರೀತಿ ಸಮಸ್ಯೆಯನ್ನು ಎದುರಿಸಿದ್ರು ಅನ್ನೋದನ್ನ ಹೇಳಿದ್ರು. ಆದ್ರೆ ಗಾರ್ಮೆಂಟ್ಸ್ ನೌಕರರು ಕೂಡ ಇದರಿಂದ ಹೊರತಾಗಿಲ್ಲ. ಅವರು ಯಾವ ರೀತಿ ಸಮಸ್ಯೆ ಎದುರಿಸಿದ್ರು ನೋಡಿ. 500,000 ಮುಖಬೆಲೆಯ ನೋಟ್ಗಳು ಬ್ಯಾನ್ ಆಗಿ ಇವತ್ತಿಗೆ 30 ದಿನಕ್ಕೆ ಸಾವಿರಾರು ಸಮಸ್ಯೆಗಳನ್ನ ಜನರು ಎದುರಿಸಿದ್ದಾರೆ. ಮದುವೆ ಸಮಾರಂಭಗಳನ್ನ ಮಾಡೋಕಿರ್ಬೋದು ಅಥವಾ ದಿನನಿತ್ಯದ ಅವರ ಒಂದು ವಸ್ತುಗಳನ್ನ ಖರೀದಿ ಮಾಡ್ಲಿಕ್ಕಿರ್ಬೋದು, ಹಾಗೆ ತರಕಾರಿ ಖರೀದಿ ಮಾಡ್ಲಿಕ್ಕೆ, ಹಾಲಿನವ್ರಿಗೆ ಕೊಡ್ಲಿಕ್ಕೆ, ಬಾಡಿಗೆಯವ್ರಿಗೆ ಕೊಡ್ಲಿಕ್ಕೆ, ಹೀಗೆ ಹಲವಾರು ಸಮಸ್ಯೆಗಳು ಕಣ್ಮುಂದೆ ಬಂದು ಹೋಗಿದ್ರು ಕೂಡ ದೇಶಕ್ಕೆ ಒಳ್ಳೇದಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಹಲವಾರು ಸಮಸ್ಯೆಗಳನ್ನ ಸಹಿಸಿಕೊಂಡಿದ್ದಾರೆ. 30 ದಿನದಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಗಳನ್ನ ನೋಟ್ ಬ್ಯಾನ್ ನಿಂದ ಅನುಭವಿಸಿದ್ರು ಅಂತ ಕೇಳ್ತಿಳ್ಕೊಳ್ಳೋಣ. ಮೇಡಮ್, ಈ ತಿಂಗಳು ಸಂಬಳ ಡ್ರಾ ಮಾಡಿದ್ರಾ ನೀವು? ಇಲ್ಲ ಮೇಡಮ್, ಆಗಿಲ್ಲ. ಯಾಕೆ ಮೇಡಮ್, ನಿಮ್ಗೆ ಸಂಬಳದ ಅವಶ್ಯಕತೆ ಬಿದ್ದಿಲ್ಲ ಅಂತನಾ? ಬಿದ್ದಿದೆ, ತಗೊಳಕ್ ಆಗ್ತಾ ಇಲ್ಲ. 2,000 ಅಂದ್ರೆ 2,500 ಎತ್ತಬೇಕು. ಏನಾರ ನೈಟ್ 12 ಗಂಟೆಗೆ ಯಾವಾಗ್ಲೂ ದುಡ್ಡು ಖಾಲಿ ಅಂತ ಹಾಕಿದ್ದಾರೆ. ಯಾವಾಗ ನಾವು ತಗೊಳ್ಳೋದು, ಯಾವಾಗ ನಮ್ಮ ಸಮಸ್ಯೆ ಎಲ್ಲ ಬಾಡಿಗೆ ಕೊಡಿ ಅಂತಾರೆ. ನಮ್ಮ 108 ಸಮಸ್ಯೆ ಇರ್ತವೆ, ಯಾವುದೋ ಬಗೆಹರಿತಿಲ್ಲ. ಚೇಂಜ್ಗೂ ಅಂಗಡಿಗಳಲ್ಲಿ ಚೇಂಜ್ ಕೊಡ್ತಾ ಇಲ್ಲ. ಮತ್ತೆ ಬ್ಯಾಂಕಿಗೆ ಹೋದ್ರೆ ಲೈನಾಗಿ ನಿಂತ್ಕೊಬೇಕು. ಲೈನಾಗಿ ನಿಂತಿರೋ ದುಡ್ಡು ಖಾಲಿ ಆಗಿರುತ್ತೆ. ಮತ್ತೆ ವಾಪಸ್ ಬರ್ತೀವಿ. ಮತ್ತೆ 500 ರೂಪಾಯಿ ಬರ್ತಾ ಇಲ್ಲ. ನಮಗೆ ಎಮರ್ಜೆನ್ಸಿ ಅಂದರೆ 500 ರೂಪಾಯಿ ಬೇಕೇ ಬೇಕು. 500 ರೂಪಾಯಿ, 1,000 ರೂಪಾಯಿ, ಅಕಸ್ಮಾತ್ 2,000 ಬರುತ್ತೆ. 2,000 ರೂಪಾಯಿ ತೊಗೊಂಡೋದ್ರೆ ಚೇಂಜ್ ಕೊಡಲ್ಲ. ಆ ಥರ ಇದು ಮಾಡ್ಕೊಂಡು ತುಂಬ ಪ್ರಾಬ್ಲಮ್ ಆಗಿದೆ. ಮತ್ತೆ ಹಾಲಿಗೆ ಇದಕ್ಕೆ ಚೇಂಜ್ ಬೇಕೇ ಬೇಕು. ಮನೆಗೆ ಪ್ರಾಬ್ಲಮ್ಗಳು ಬೇಕೇ ಬೇಕು ಚೇಂಜ್ಗಳು. ದುಡ್ಡು ದುಡ್ದಿದ್ರು ಕೂಡ ಖರ್ಚು ಮಾಡಕ್ ಸಿಗ್ತಾ ಇಲ್ಲ ಅಂತ ಇಲ್ಲ. ಏನ್ ಮಾಡೋದು ಮೇಡಮ್, ನೀವೇ ಹೇಳಿ. ನಾವಾಗ ಲೈನ್ ನಿಂತ್ಕೊಳಕ್ ಆಗುತ್ತಾ? ಒಂದಿನ ಎಲ್ಲ ನಿಂತ್ಕೋಬೇಕು. ತಿರ್ಗಿ ಅಲ್ಲಿಂದ ಬಂದು ಪರ್ಮಿಷನ್ ಕೇಳಿದ್ರೆ ಇಲ್ಲಿ ಕೊಡೋದಿಲ್ಲ. ಇಲ್ಲಿ ಗಾರ್ಮೆಂಟ್ಸ್ ಅಲ್ಲಿ ಪರ್ಮಿಷನ್ ಕೊಡೋದೇ ಇಲ್ಲ. ಏನ್ ಮಾಡೋಣ, ನೀವ್ ಹೇಳಿ. ಚೇಂಜ್ ಬೇಕೇ ಬೇಕು ನಮ್ಗೆ. ಸರ್, 2,000 ರೂಪಾಯಿ ನೋಟ್ ಇಟ್ಕೊಂಡಿದ್ದೀರಾ ಮೇಡಮ್? 500 ರೂಪಾಯಿ ವ್ಯಾಪಾರ ಮಾಡಿದ್ದಾರೆ, 2,000 ಕೊಡ್ತಾ ಇದ್ದಾರೆ. ಬೆಳಿಗ್ಗೆ ನಮ್ಮ ಹತ್ರ ಚೇಂಜ್ ಇರಲ್ಲ, ಚೇಂಜ್ ಪ್ರಾಬ್ಲಮ್ ಆಗಿದೆ. ಅದ್ರಲ್ಲಿ 100 ರೂಪಾಯಿದು ಬಂದರೆ ನಮಗೆ ಸಿಗುತ್ತೆ. 2,000 ರೂಪಾಯಿ ಕೊಟ್ಟಿದ್ದಾರೆ, ಚೇಂಜ್ ಕೊಡ್ಬೇಕು ಅವ್ರಿಗೆ. 1,500 ಚೇಂಜ್ ಕೊಡಬೇಕು ಅಂದ್ರೆ ನಮ್ಮ ಹತ್ರ ಚೇಂಜ್ ಇಲ್ಲ. 100 ಈಗ ಅದೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ ತುಂಬ. ಅವ್ರ ಹತ್ರ 2,000 ರೂಪಾಯಿ ನೋಟಿಗೆ ಚಿಲ್ಲರೆ ಇಲ್ಲ ಅಂತಿದ್ದಾರೆ. ನೀವೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಏನ್ ಮಾಡ್ಬೇಕು? ಒಂದ್ ತಗೋತೀವಿ, ಇಲ್ಲ ಬಿಡುಗಡೆ ಮಾಡ್ಬೇಕು ಚಿಲ್ಡ್ರೇನ. ಇವಾಗ ಸೊಪ್ಪು ತಗೋಬೇಕು, ಹಾಲು ತಗೋಬೇಕು, ಯಾರು 2,000 ರೂಪಾಯಿ ಚೇಂಜೇ ಕೊಡ್ತಾ ಇಲ್ಲ. ನೆನೆ 2,000 ರೂಪಾಯಿ ತಗೊಂಡು ಚೇಂಜೇ ಇಲ್ಲ. ಊಟಕ್ಕಿಲ್ಲ, ಹಾಲು ತರಕ್ಕಿಲ್ಲ, ಸೊಪ್ಪು ಏನಕ್ಕೂ ಇಲ್ಲ. ಕರೆಂಟ್ ಬಿಲ್ ಕಟ್ಬೇಕಂದ್ರೆ 150 ರೂಪಾಯಿ ಕರೆಂಟ್ ಬಿಲ್ ಬಂದಿರುತ್ತೆ. ಅಲ್ಲೋದ್ರೆ ಕೊಡಲ್ಲ. ದಯವಿಟ್ಟು ಮೋದಿಗೆ ಹೇಳ್ಬಿಡಿ, ಫಸ್ಟ್ ಚೇಂಜು ಬರಬೇಕು. 100 ರೂಪೀಸು ಅದೆಲ್ಲ 2,000, 4,000 ಡ್ರಾ ಮಾಡಕ್ಕೆ ಮನೆ ಬಾಡಿಗೆಯನ್ನ ಕಟ್ಲಿಕ್ಕಿರ್ಬೋದು, ಮಕ್ಕಳು ಫೀಸನ್ನ ಕಟ್ಲಿಕ್ಕಿರ್ಬೋದು, ದಿನಗಟ್ಟಲೆ ಕ್ಯೂ ಅಲ್ಲಿ ನಿಲ್ಲುವಂತ ಪರಿಸ್ಥಿತಿ ಬಂದಿದೆ ಅಂತಕ್ಕಂಥದ್ದು ಗವರ್ಮೆಂಟ್ಸ್ ನೌಕರರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ರಕ್ಷಾ, ಪಬ್ಲಿಕ್ ಟಿವಿ, ಬೆಂಗಳೂರು. ರಾಜ್ಯದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆಯಾ ಅನ್ನುವಂತಹ ಅನುಮಾನ ಎಲ್ಲೆಡೆಯಿಂದ ವ್ಯಕ್ತವಾಗ್ತಾ ಇದೆ. ಮತ್ತು ಕರ್ನಾಟಕ ಭ್ರಷ್ಟಾಚಾರದಲ್ಲಿ ಇಷ್ಟರ ಮಟ್ಟಿಗೆ ಫಾಸ್ಟ್ ಫಾರ್ವರ್ಡ್ ಆಗಿದೆಯಾ? ಎಲ್ಲಿ ನೋಡಿದ್ರಲ್ಲಿ ಕಪ್ಪು ಕುಳಕಳು ಸಿಕ್ಕಿ ಬೀಳ್ತಾ ಇವೆ. ಇತ್ತೀಚೆಗಷ್ಟೇ ಐಟಿ ದಾಳಿಯಲ್ಲಿ ಚಿಕ್ಕರಾಯಪ್ಪ ಜಯಚಂದ್ರ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ರು. 150 ಕೋಟಿ ರೂಪಾಯಿ ಬೇನಾಮಿ ಆಸ್ತಿ ಬಹಿರಂಗ ಆಗಿತ್ತು. ಇದೀಗ ಆ ಪಟ್ಟಿಗೆ ಮತ್ತೊಬ್ಬ KAS ಅಧಿಕಾರಿ ಸೇರ್ತಾ ಇದ್ದಾರೆ. ಅವರ ಹೆಸರು ದಿ ಗ್ರೇಟ್ ಭೀಮಾ ನಾಯಕ್. ಪ್ರಧಾನಿ ನರೇಂದ್ರ ಮೋದಿಗೆ ಗಣಿಧನಿ ಜನಾರ್ದನ್ ರೆಡ್ಡಿ ಶಾಕ್ ಕೊಟ್ಟಿದ್ದಾರೆ ಅನ್ಸುತ್ತೆ. ನೋಟು ನಿಷೇಧದ ಬಳಿಕ ಕೋಟಿ ರೂಪಾಯಿ ಮೊತ್ತದ ಹಳೆಯ ನೋಟುಗಳು ವಿನಿಮಯ ಆಗಿದ್ದಾವೆ.